ಎಲ್ಲ ವೀಕ್ಷಕ ಮಿತ್ರರಿಗೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು, ಗುತ್ತಿಗೆ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ. ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಹಾಗೂ ಗುಡ್ ನ್ಯೂಸ್ ಅಂತ. ಇದು ಈಗಿನ ಗುಡ್ ನ್ಯೂಸ್ ಅಲ್ಲ, ಹಳೆ ಆದೇಶ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ. 2023ರಲ್ಲಿ ಆದಂಥ ಆದೇಶ ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಉಪಯೋಗ ಆಗತ್ತೆ. ಈ ಯೋಜನೆಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ವಿಸ್ತರಿಸಬೇಕು, ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ, ಒತ್ತಾಯ. ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ, ಎಲ್ಲ ಸರ್ಕಾರಿ ನೌಕರರಿಗೂ ಈ ಸೌಲಭ್ಯ ಸಿಗತ್ತಾ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ವಿಡಿಯೋನ ಕೊನೆವರೆಗೂ ನೋಡಿ. ಶಿಶುಪಾಲನಾ ರಜೆ, ಮಕ್ಕಳನ್ನು ನೋಡ್ಕೊಳ್ಳೋಕ್ಕೋಸ್ಕರ ಶಿಶುಪಾಲನಾ ರಜೆಯನ್ನು ಕೊಟ್ಟಿತ್ತು. ತಮ್ಮ ಮಕ್ಕಳು 1 ವರ್ಷದಿಂದ 18 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಅವರು ಪಾಲನೆ ಪೋಷಣೆ ಮಾಡೋ ಉದ್ದೇಶಕ್ಕಾಗಿ 180 ದಿನಗಳ ರಜೆಯನ್ನು ಕೊಟ್ಟಿತ್ತು. ಕೆಲವು ಪುರುಷ ಸರ್ಕಾರಿ ನೌಕರರು ಕೂಡ ನಮಗೂ ಕೂಡ ಶಿಶುಪಾಲನಾ ರಜೆಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಬಗ್ಗೆ 2023ರಲ್ಲೇ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಕೆಲವೊಂದು ಸರ್ಕಾರಿ ಪುರುಷ ನೌಕರರಿಗೂ ಕೂಡ 180 ದಿನಗಳ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡೋ ಬಗ್ಗೆ ನಡಾವಳಿಯನ್ನು ಹೊರಡಿಸಿತ್ತು. ಅದರ ವಿಚಾರ ಏನು ಅಂತ ಹೇಳಿದರೆ, ಒಂಟಿ ಪೋಷಕರಾಗಿರುವಂತಹ ರಾಜ್ಯ ಸರ್ಕಾರಿ ಪುರುಷ ನೌಕರರಿಗೂ ಕೂಡ ಶಿಶುಪಾಲನಾ ರಜೆ ಸೌಲಭ್ಯವನ್ನು ಮಂಜೂರು ಮಾಡೋ ಬಗ್ಗೆ ಅಂತ ಹೇಳಿ ಆದೇಶದಲ್ಲಿದೆ. ಮೇಲೆ ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯದ ಸರ್ಕಾರಿ ಮಹಿಳಾ ನೌಕರರಿಗೆ ಅವರ ಇಡೀ ಸೇವಾವಧಿ ಎಂಟೈರ್ ಸರ್ವಿಸಲ್ಲಿ ಗರಿಷ್ಠ 6 ತಿಂಗಳವರೆಗೆ, ಅಂದರೆ 180 ದಿನಗಳ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಒಂಟಿ ಪೋಷಕರಾಗಿರುವ ಅಂದರೆ ಸಿಂಗಲ್ ಮೇಲ್ ಪೇರೆಂಟ್ಸ್, ಅವಿವಾಹಿತ ಅಂದರೆ ಮದುವೆ ಆಗದೇ ಇರೋರು, ಮದುವೆಯಾಗಿ ವಿಚ್ಛೇದನ ಹೊಂದಿರೋರು, ಡೈವರ್ಸ್ ಆಗಿರೋಂಥವ್ರು, ವಿಧುರರು ಅಂದರೆ ಮದುವೆಯಾಗಿ ಹೆಂಡತಿ ಸತ್ತೋಗಿರೋಂಥ ರಾಜ್ಯ ಪುರುಷ ಸರ್ಕಾರಿ ನೌಕರರಿಗೆ ಅವರ ಮಕ್ಕಳ ಆರೈಕೆಗಾಗಿ, ಪಾಲನೆ ಪೋಷಣೆಗಾಗಿ ರಜೆ ಅವಶ್ಯಕತೆ ಇರುತ್ತದೆ ಅಂತ ತಿಳಿದು ಬಂದಿದೆ. ನೀವು ಕೇಳ್ಬೋದು, ಅವಿವಾಹಿತರಿಗೆ ಯಾವ ರೀತಿ ಮಕ್ಕಳಿರ್ತಾರೆ ಅಂತ. ಅವಿವಾಹಿತರು ಅಂದರೆ ಅವರು ದತ್ತು ಮಕ್ಕಳನ್ನು ಪಡ್ಕೊಂಡಿದ್ದಾಗ ಅವರಿಗೂ ಕೂಡ ಶಿಶುಪಾಲನಾ ರಜೆಯನ್ನು ಕೊಡೋಕ್ಕೆ ಅವಕಾಶ ಇದೆ. ಈ ರಜೆ ಸೌಲಭ್ಯವನ್ನು ಅಂತಹ ಪುರುಷ ಸರ್ಕಾರಿ ನೌಕರರಿಗೂ ಸಹ ವಿಸ್ತರಿಸಬೇಕು ಅಂತ ಹೇಳಿ ಹಲವಾರು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿ ಪ್ರಸ್ತಾವನೆಯನ್ನು ಸ್ವೀಕರಿಸಿದೆ. ಮೂಲತಃ ಶಿಶುಪಾಲನಾ ರಜೆ ಸೌಲಭ್ಯವನ್ನು ಕರ್ನಾಟಕ ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೆ ಮಾತ್ರ ವಿಸ್ತರಿಸಿದ್ರು. ಏಕಪೋಷಕರಾಗಿರುವಂತಹ ಪುರುಷ ಸರ್ಕಾರಿ ನೌಕರರಿಗೂ ಈ ಸೌಲಭ್ಯವನ್ನು ವಿಸ್ತರಿಸುವುದು ನ್ಯಾಯಸಮ್ಮತವಾಗಿದ್ದನ್ನು ಪರಿಗಣಿಸಿದಂಥ ರಾಜ್ಯ ಸರ್ಕಾರ ಶಿಶುಪಾಲನಾ ರಜೆ ಸೌಲಭ್ಯವನ್ನು ಕೆಲವು ಷರತ್ತುಗಳಿಗೆ ಒಳಪಟ್ಟು ಒಂಟಿ ಪೋಷಕರಾಗಿರುವಂತಹ ಸಿಂಗಲ್ ಮೇಲ್ ಪೇರೆಂಟ್ಸ್, ಅವಿವಾಹಿತ, ವಿವಾಹಿತ, ವಿಚ್ಛೇದಿತ, ವಿಧುರ ಪುರುಷ ಸರ್ಕಾರಿ ನೌಕರರಿಗೂ ಕೂಡ ವಿಸ್ತರಿಸುವ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಆದೇಶ ಸಂಖ್ಯೆ IE3/E ಸೇನಿ ವೇ 2023 ಬೆಂಗಳೂರು, ದಿನಾಂಕ 9/6/2023. ನಾ ಮೊದಲೇ ಹೇಳಿದ ಹಾಗೆ ಈಗ 3 ವರ್ಷದ ಹಿಂದೆ ಹೊರಡಿಸಿರುವಂಥ ಆದೇಶದ ಪ್ರತಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಪುರುಷ ಸರ್ಕಾರಿ ನೌಕರರು ನಮಗೆ ಶಿಶುಪಾಲನಾ ರಜೆಯ ಕಂಡೀಷನ್ಗಳೇನು, ಅದರ ಬಗ್ಗೆ ಆದೇಶ ಇದ್ದರೆ ಹಾಕಿ ಅಂತ ಕೇಳಿದ್ದಕ್ಕೆ ಅವರ ಒತ್ತಾಯದ ಮೇರೆಗೆ ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಪ್ರಸ್ತಾವನೆಯಲ್ಲಿ ವಿವರಿಸಿರುವಂಥ ಕಾರಣಕ್ಕೆ
ಸರ್ಕಾರವು ಒಂಟಿ ಪೋಷಕರಾಗಿರುವಂಥ ಅಂದರೆ ಸಿಂಗಲ್ ಮೇಲ್ ಪೇರೆಂಟ್ಸ್, ಅವಿವಾಹಿತ, ವಿವಾಹಿತ, ವಿಧುರ ಸರ್ಕಾರಿ ಪುರುಷ ನೌಕರರಿಗೂ ಕೂಡ ಎಂಟೈರ್ ಸರ್ವಿಸಲ್ಲಿ 6 ಮಂತ್ ಅಂದರೆ 6 ತಿಂಗಳು ಅಂದರೆ 180 ಡೇಸ್ 180 ದಿನಗಳ ಮೀರದಂತೆ ಶಿಶುಪಾಲನಾ ರಜೆಯ ಸೌಲಭ್ಯವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿದೆ. ರಜೆಯನ್ನು ಮಂಜೂರು ಮಾಡುವ ಸಮಕ್ಷಮ ಪ್ರಾಧಿಕಾರವು ದಿನಾಂಕ 21/6/2021 ಸರ್ಕಾರಿ ಆದೇಶ ಸಂಖ್ಯೆ IE 4/E ಸೆ 2021 ವಿಧಿಸಲಾದಂಥ ಷರತ್ತುಗಳು ಅಂದರೆ ಈ ಆದೇಶ ಮಹಿಳಾ ಸರ್ಕಾರಿ ನೌಕರರಿಗೆ ಏನು ಆದೇಶವನ್ನು ಷರತ್ತುಗಳನ್ನು ವಿಧಿಸಿದರು ಈ ಷರತ್ತುಗಳಿಗೆ ಒಳಪಡತಕ್ಕದ್ದು ಅಂತ ಹೇಳಿ ಕೂಡ ಈ ಆದೇಶದಲ್ಲಿ ತಿಳಿಸಿದೆ. ಯಾವುದೇ ಸಂದರ್ಭದಲ್ಲಿ ಶಿಶುಪಾಲನಾ ರಜೆಯನ್ನು ಪಡೆದ ಅವಧಿಯಲ್ಲಿ ಪುರುಷ ಸರ್ಕಾರಿ ನೌಕರರು ಮತ್ತೊಂದು ಮದುವೆ ಆದರೆ ಆ ದಿನಾಂಕದಿಂದಲೇ ಶಿಶುಪಾಲನಾ ರಜೆ ತಾನಾಗಿಯೇ ರದ್ದಾಗತ್ತೆ ಅಂತ ಹೇಳಿ ಒಂದು ಕಂಡೀಷನನ್ನು ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯಲ್ಲಿ ಅಳವಡಿಸಲು ಪ್ರತ್ಯೇಕ ತಿದ್ದುಪಡಿಯನ್ನು ಮಾಡಿದ್ದಾರೆ. KCSR ನಿಯಮಕ್ಕೆ ಅಮೆಂಡ್ಮೆಂಟನ್ನು ಮಾಡಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಅಜಯ್ ಕರಡೆ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಅಜಯ್ ಎಸ್ ಕೊರಡೆ ಅವರು ಆರ್ಥಿಕ ಇಲಾಖೆ ಸೇವೆ 1 ದೂರವಾಣಿ ಸಂಖ್ಯೆ ಕೂಡ ಹಾಕಿ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೂ ಕೂಡ ಈ ಆದೇಶದ ಪ್ರತಿಯನ್ನು ಹಾಕಿದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೂ ಕೂಡ ಇದರ ಪ್ರತಿಯನ್ನು ನೀಡಿದ್ದಾರೆ. ಈಗ ನಾವು ಕೇಳೋದೇನು ಅಂತ ಹೇಳಿದರೆ, ನಿಮ್ಮ ಎಲ್ಲರ ಒತ್ತಾಯದ ಮೇರೆಗೆ ಶಿಶುಪಾಲನಾ ರಜೆಯ ಆದೇಶ ಪ್ರತಿ ಅದರಲ್ಲಿರುವಂಥ ಅಂಶಗಳನ್ನು ತಿಳಿಸ್ಕೊಡ್ತೀವಿ. ಈಗ ನಮ್ಮ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಏನು? ಬರೀ ಮಹಿಳಾ ಸರ್ಕಾರಿ ನೌಕರರಿಗೆ ಮಾತ್ರ ಶಿಶುಪಾಲನಾ ರಜೆ ಕೊಡೋದು ಎಷ್ಟು ಸಮಂಜಸ? ನೀವು ನೋಡ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಮಹಿಳೆಯರು ಪುರುಷರು ಅನ್ನೋ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಆಲ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಮಹಿಳಾ ಸರ್ಕಾರಿ ನೌಕರರಿಗೂ ಸೇಮ್ ಸಂಬಳ, ಸೇಮ್ ಇನ್ಕ್ರಿಮೆಂಟು, ಸೇಮ್ ಸೌಲಭ್ಯಗಳನ್ನು ಕೊಡ್ತಾರೆ. ಸರ್ಕಾರಿ ನೌಕರರಿಗೂ ಕೂಡ, ಪುರುಷ ಸರ್ಕಾರಿ ನೌಕರರಿಗೂ ಕೂಡ ಯಾವೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೋ ಅದನ್ನು ಮಹಿಳಾ ಸರ್ಕಾರಿ ನೌಕರರಿಗೂ ಕೊಡ್ತಾರೆ. ರಜೆ ವಿಚಾರದಲ್ಲಿ ಮಾತ್ರ ಯಾಕೆ ತಾರತಮ್ಯ? ಈ ತಾರತಮ್ಯವನ್ನು ತಕ್ಷಣ ನಿಲ್ಲಿಸಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 14 ಹಾಗೂ 16 ಪ್ರಕಾರ ಸಮಾನತೆಯ ಹಕ್ಕು, ಮಹಿಳೆ ಹಾಗೂ ಪುರುಷರ ಒಂದೇ ಅಂತ ಹೇಳಿ ಸಮಾನತೆಯ ಹಕ್ಕನ್ನು ಬೋಧಿಸುತ್ತೆ. ಹಾಗಾಗಿ ಪುರುಷ ಸರ್ಕಾರಿ ನೌಕರರಿಗೂ ಕೂಡ ಎಂಟೈರ್ ಸರ್ವಿಸಲ್ಲಿ 180 ಡೇಸು ಶಿಶುಪಾಲನಾ ರಜೆಯನ್ನು ನೀಡಬೇಕು ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಮಕ್ಕಳ ಪಾಲನೆ ಪೋಷಣೆ ವಿಚಾರದಲ್ಲಿ ಮಹಿಳೆಯರಿಗೆ ಕೊಟ್ಟಿರುವಂತಹ 180 ಡೇಸ್ ರಜೆ ಸ್ವಾಗತಾರ್ಹ. ಅದೇ ರೀತಿ ಪುರುಷ ಸರ್ಕಾರಿ ನೌಕರರಿಗೂ ಕೂಡ 180 ಡೇಸನ್ನು ಶಿಶುಪಾಲನಾ ರಜೆಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಕೇಂದ್ರ ಸರ್ಕಾರ ಅಂಗವೈಕಲ್ಯ ಹೊಂದಿರುವಂತಹ ಮಕ್ಕಳಿರುವಂಥ ಸರ್ಕಾರಿ ನೌಕರರಿಗೆ 180 ಡೇಸು ಸ್ಪೆಷಲ್ಲು ರಜೆಯನ್ನು ಕೊಡುತ್ತೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ 180 ಡೇಸು ಶಿಶುಪಾಲನಾ ರಜೆಯನ್ನು ಕೊಡುತ್ತೆ. ಈ ಶಿಶುಪಾಲನಾ ರಜೆಯನ್ನು ಸರ್ಕಾರಿ ನೌಕರರೆಲ್ಲರಿಗೂ ಕೂಡ ಯಾವುದೇ ಭೇದ ಭಾವ ಮಾಡಿದ್ರೆ, ಪುರುಷರಿರ್ಬೋದು ಅಥವಾ ಮಹಿಳೆಯರಿರ್ಬೋದು, ಎಲ್ಲರಿಗೂ ಕೂಡ ಎಂಟೈರ್ ಸರ್ವಿಸಲ್ಲಿ 180 ಡೇಸನ್ನು ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ, ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತೊಂದು ಮನವಿ ಏನಂದರೆ 7th ಪೇ ಕಮಿಷನ್ನ ಉಳಿದಿರುವಂತಹ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡಬೇಕು. ಸುಮಾರು 30 ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ. ಅವುಗಳನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ
ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.